ಶ್ರೀಕಿ ಜೊತೆಗೆ 6 ವರ್ಷದ ವ್ಯವಹಾರವನ್ನ ಮೊಹಮ್ಮದ್ ನಲ್ಪಾಡ್ ಹೊಂದಿದ್ರು ಅನ್ನೋದು ಆರೋಪ. ಶ್ರೀಕಿ ಮತ್ತು ನಲ್ಪಾಡ್ ಮಧ್ಯೆ 4.5 ಕೋಟಿ ವಹಿವಾಟು ಆಗಿರೋದ್ರ ಬಗ್ಗೆ ಕೂಡ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ. ಈತ ಹ್ಯಾಕ್ ಮಾಡದೇ ಇರೋ ವೆಬ್ಸೈಟ್ಗಳಿಲ್ಲ, ಅಷ್ಟರ ಮಟ್ಟಿಗೆ ಈತ ಹೆಬಿಚುವಲ್ ಹ್ಯಾಕರ್, ಅಂದ್ರೆ ಸೀರಿಯಲ್ ಹ್ಯಾಕರ್ ಈತ. ಸೊ ಈಗ ಸದ್ಯಕ್ಕೆ ಆತನ ಮೇಲೆ ಮಲ್ಟಿಪಲ್ ಇನ್ವೆಸ್ಟಿಗೇಷನ್ ಸ್ಟೇಟ್ ಏಜೆನ್ಸಿಗಳು ನಡೆಸ್ತಾ ಇದ್ದಾವೆ. ಈಗ ಕೇಂದ್ರದಿಂದ ಏಜೆನ್ಸಿ ಎಂಟ್ರಿ ಕೊಟ್ಟಿರೋದು ಈ ಪ್ರಕರಣದ ಕಾವು ಹೆಚ್ಚಳ ಆಗುವಂತೆ ಮಾಡ್ತಾ ಇದೆ. ಇಡಿ ಅಧಿಕಾರಿಗಳು ಒಮ್ಮೆ ಯಾರ್ದಾದ್ರೂ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ರೆಡಾರಲ್ಲಿ ಇಟ್ಕೊಳ್ತಾರೆ ಅಂದ್ರೆ ಆಲ್ಮೋಸ್ಟ್ ಒಂದು 6 ರಿಂದ 8 ತಿಂಗಳ ತನಕ ಕೂಡ ವಾಚ್ ಮಾಡ್ತಾರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಹೇಗಿದೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಶ್ರೀಕಿ ಜೊತೆಗೆ 6 ವರ್ಷ ಮೊಹಮ್ಮದ್ ನಲ್ಪಾಡ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಏನೇನು ಗೊತ್ತಾಗಿದೆ? ಶ್ರೀಕಿಯ ಎಲ್ಲ ವ್ಯವಹಾರಗಳಲ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ನಲ್ಪಾಡ್ ಮಾಡ್ತಿದ್ರು ಅನ್ನೋದು ಆರೋಪನಾ, ಅಥವಾ ಶ್ರೀಕಿಯ ಎಕ್ಸ್ಪೆನ್ಸಸ್ ಅನ್ನ ಕವರ್ ಮಾಡೋದಕ್ಕೆ ಬ್ಲಾಕ್ ವೈಟ್ ಆಟ ಆಡ್ತಾ ಇದ್ರು ಅನ್ನೋದು ಆರೋಪನಾ? ಖಂಡಿತವಾಗಿ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಇದು ಹಗರಣ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಸಿಸಿಬಿ ಅಧಿಕಾರಿಗಳು ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ. ಅದಾದ ನಂತರ ರಾಜ್ಯ ಸರ್ಕಾರ ಇದನ್ನ SIT ತನಿಖೆಯನ್ನ ಮಾಡಿ SIT ತನಿಖೆಯನ್ನ ಮಾಡಿಸುವಂತ ಮೂಲಕ ಒಂದಷ್ಟು ಕಾರ್ಯಾಚರಣೆಗಳನ್ನು ಕೂಡ ಮಾಡ್ತದೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರವೇ SIT ಯನ್ನ ರಚನೆಯನ್ನ ಮಾಡುವಂಥದ್ದು, ಅದರಲ್ಲಿ ಹಿರಿಯ ಅಧಿಕಾರಿಗಳ ತಂಡವನ್ನ ಮಾಡ್ಕೊಳ್ತಾರೆ. ತಂಡವನ್ನ ಮಾಡಿಕೊಂಡು ತನಿಖೆಯನ್ನ ಮಾಡೋ ಸಂದರ್ಭದಲ್ಲಿ ಈ ಹಿಂದೆ ಇದೇ ಏನು ಶ್ರೀಕಿ ಇರ್ಬೋದು, ಜೊತೆಗೆ ನಲ್ಪಾಡ್ ಇರ್ಬೋದು, ಒಮರ್ ಫಾರೂಕ್ ನಲ್ಪಾಡ್ ಇರ್ಬೋದು, ಇವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಿರ್ತಾರೆ. ಆದ್ರೆ ಅವರ ಬಗ್ಗೆ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಅಷ್ಟು ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಆದ್ರೆ ಕಳೆದ 1.5-2 ವರ್ಷಗಳಿಂದನೂ ಕೂಡ ಇಡಿ ಅಧಿಕಾರಿಗಳು ತನಿಖೆನ ಮಾಡ್ತಾ ಇದ್ರು. ತನಿಖೆನ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಇದ್ದಂಥದ್ದು ಪ್ರಮುಖವಾಗಿ ಯಾವುದೋ ಒಂದು ಸರ್ಕಾರಿ ವೆಬ್ಸೈಟ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ವೆಬ್ಸೈಟ್ ಅನ್ನ ಹ್ಯಾಕ್ ಅನ್ನ ಮಾಡುವಂಥದ್ದು, ಅದರೊಳಗಡೆ ಇರುವಂತಹ ಹಣವನ್ನ ಲಪಟಾಯಿಸುವಂಥದ್ದು, ಅದರ ಮೂಲಕ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡುವಂಥದ್ದು, ಅದನ್ನ ಮತ್ತೆ ವೈಟ್ ಆಗಿ ಕನ್ವರ್ಷನ್ ಅನ್ನ ಮಾಡುವಂತ ಕೆಲಸಗಳು ಕೂಡ ಮಾಡ್ತಾ ಇದ್ರು. ಯಾಕೆಂದ್ರೆ ನಾವು ಒಂದು ಸರ್ಕಾರದ ವೆಬ್ಸೈಟ್ ಅನ್ನ ಏನು ಹ್ಯಾಕ್ ಅನ್ನ ಮಾಡಿ ಸರಿಸುಮಾರು 45 ಕೋಟಿಯಷ್ಟು ಹಣವನ್ನ ದೋಚಿದ್ರು ಇದೇ ಶ್ರೀಕಿ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಆ ಹಣವನ್ನ ತೆಗೆದುಕೊಂಡು ಬಿಟ್ಕಾಯಿನ್ಗೆ ಹಾಕುವಂಥದ್ದು, ಬಿಟ್ಕಾಯಿನ್ಗೆ ಹಾಕಿ ಅದನ್ನ ಮತ್ತೆ ಕನ್ವರ್ಷನ್ ಅನ್ನ ಮಾಡಿ ವೈಟ್ ಟ್ರಾನ್ಸಾಕ್ಷನ್ ಅನ್ನ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಅದಕ್ಕೆ ಫೀಡ್ ಅನ್ನ ಮಾಡುವಂತ ಕೆಲಸಗಳನ್ನ ನಲ್ಪಾಡ್ ಇರ್ಬೋದು, ನಲ್ಪಾಡ್ನ ಜೊತೆಯಲ್ಲಿ ಇದ್ದಂತ ಬೇರೆ ಬೇರೆ ಆರೋಪಿಗಳು ಏನನ್ನು ಹೇಳ್ತಾರೆ ಅವರೆಲ್ಲರೂ ಕೂಡ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಅಂದ್ರೆ ಇಡಿ ಅಧಿಕಾರಿಗಳ ಕಾರ್ಯಾಚರಣೆಯಲ್ಲಿ ಯಾವ ಮಾಹಿತಿ ಹೊರಗಡೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕೆಂದ್ರೆ ಕಳೆದ 6-7 ವರ್ಷಗಳಿಂದ ಕೂಡ ಇವರಿಗೆ ಒಂದಷ್ಟು ಇಂಟ್ಗಳು ಸಿಗ್ತಾ ಇತ್ತು. ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಅನ್ನ ಮಾಡುವಂಥದ್ದಾಗ್ಲಿ ಇರ್ಬೋದು ಅಥವಾ ಯಾವುದೇ ರೀತಿಯ ದಾಖಲಾತಿಗಳನ್ನ ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಆದ್ರೆ ಸರ್ಪ್ರೈಸ್ ರೈಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಹಣ ಸಂಗ್ರಹ ಅಥವಾ ಯಾವ್ದಾದ್ರು ಬೇರೆ ಪ್ರಮುಖ ದಾಖಲಾತಿಗಳು, ಆ ದಾಖಲಾತಿಗಳನ್ನ ಏನಾದರೂ ವಶಕ್ಕೆ ತೆಗೆದುಕೊಂಡು ಇಡಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ಈ ಪ್ರಕರಣಕ್ಕೆ ಅದನ್ನ ತಾಳೆ ಹಾಕ್ತಾರೆ, ಎಸ್ಟಾಬ್ಲಿಷ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಮೊಹಮ್ಮದ್ ನಲ್ಪಾಡ್ ಇನ್ವಾಲ್ವ್ಮೆಂಟ್ ಈ ಪ್ರಕರಣದಲ್ಲಿ ಯಾವ ರೀತಿ ಇದೆ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ. ಪ್ರಾಬಬ್ಲಿ ಇಡಿ ಅಧಿಕಾರಿಗಳು ಅದ್ರ ಬಗ್ಗೆ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದಾಗ ಗೊತ್ತಾಗುತ್ತೆ. ಸದ್ಯಕ್ಕಂತೂ ದಾಳಿ ಕಂಟಿನ್ಯೂ ಆಗ್ತಾ ಇದೆ. ಬೆಳಗಿನಿಂದ ಕೂಡ ಈ ದಾಳಿ ನಡೀತಾ ಇದೆ.